ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಯನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಬಂದಿದ್ದೀನಿ. ಈ ವಕ್ಫ್ ಬೋರ್ಡ್ ಇಶ್ಯೂಸ್ ಏನು ಒಂದು 3 ವರ್ಷದಿಂದ ನಾವು ಕೇಳ್ತಾ ಇದ್ದೀವೋ, RTI ಕಾರ್ಯಕರ್ತರಾದಂಥ ಶ್ರೀಯುತ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬರು ಎಳೆಯಾಗಿ ಎಲ್ಲ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಮೊದಲು ವಾಕಿಫ್ ನಾಮಾ ಅಂತ ಒಂದು ಕೇಳಿದ್ರು, ಆಮೇಲೆ 30% ಅದನ್ನು ಹೇಳಿದ್ರು. ಆದ್ರೂ ಇದನ್ನ ಯಾರು ಕಿವಿಗೆ ಹಾಕೋತಾ ಇಲ್ಲ. ಆನೆ ನಡೆದಿದ್ದೆ ದಾರಿ ಅಂತ ಇವ್ರು ಹೋಗ್ತಾನೆ ಇದ್ದಾರೆ. ಅಂದ್ಹಾಗೆ ಈಗ ಶ್ರೀರಂಗಪಟ್ಟಣದ ಮೊನ್ನೆ ಕೇಳ್ಪಟ್ಟೆ, ಶ್ರೀರಂಗಪಟ್ಟಣದಲ್ಲಂತೂ ತುಂಬಾನೇ ಅಕ್ರಮ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ದಾಖಲೆ ಸಮೇತ ತೋರಿಸ್ತಾ ಇದ್ದಾರೆ. ಸಾಂವಿಧಾನಿಕ ಹುದ್ದೆ ಅಲಂಕರಿಸಿರೋರೆ, ಸಂವಿಧಾನನ ಕಾಪಾಡ್ಕೊಂಡು ಲಾ ಮೇಕರ್ಸ್ಗಳು ಅವರೆಲ್ಲ ಕಾನೂನನ್ನ ಕಾಪಾಡ್ಬೇಕಾಗಿದ್ದಾರು, ಅವರೇ ಉಲ್ಲಂಘನೆ ಮಾಡ್ಕೊಂಡು ಕುಂತವ್ರೆ ಅಂತ ದಾಖಲೆ ಸಮೇತ ತೋರಿಸ್ತಾವ್ರೆ. ಆದ್ರೂ ಕಿವಿ ಹಾಕೋತಾ ಇಲ್ಲ. ಇವ್ರ ಮೇಲೆ ಕ್ರಮ ತಗೊಳ್ಳೋರು ಯಾರು ಕ್ರಮನೂ ತಗೊಳಕ್ ಮುಂದಾಗ್ತಾ ಇಲ್ಲ ಮೇಲಧಿಕಾರಿಗಳು. ಈ ವಕ್ಫ್ ಬೋರ್ಡ್ ಹಾಳಾಗಿರೋದೇ, ಆಗಿರೋದೇ ಈ ತರದ್ರಿಂದ. ಯಾರು ಕ್ರಮಕ್ಕೆ ಮುಂದಾಗಲ್ಲ. ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನಾರು ತಪ್ಪು ಮಾಡಿದ್ರೆ ಕ್ರಮಕ್ಕೆ ಬಂದ್ಬಿಡ್ತಾರೆ. ಇದೆಲ್ಲ ಎಳೆಯಾಗಿ ಬಿಚ್ಚಿಬಿಡಿದ್ರು ಅವರೆಲ್ಲ ಒಬ್ರಿಗೊಬ್ರು ಜಾಯಿಂಟ್ ಡಾಟ್ ಇರೋದ್ರಿಂದ ಕ್ರಮಕ್ಕೆ ಮುಂದಾಗಲ್ಲ ಅಂತ ನನಗೆ ಅನ್ನಿಸ್ತಾ ಐತೆ. ಬೇರೆ ಏನು ಇಲ್ಲ. ಇಲ್ಲಿ ಇದಿರೋದೆ ನಮ್ಮ ಸಮುದಾಯಕ್ಕೆ ಸೇರಿರೋ ಕಡು ಬಡವರಿಗಾಗಿ, ನಿರ್ಗತಿಗರಾಗಿ ಅಂತ. ಆದ್ರೆ ಇಲ್ಲಿ ಕುಂತಿರೋದೇ ಕಡು ಬಡವರು ಅನ್ಕೋಬಿಟ್ಟವ್ರೆ, ಅವರೇ ನಿರ್ಗತಿಕರು ಅನ್ಕೋಬಿಟ್ಟವ್ರೆ ಅಂತಾನೆ ಏನೋ ಗೊತ್ತಾಗ್ತಾ ಇಲ್ಲ ನನ್ಗೆ. ಅದಕ್ಕೆ ಇವರು ನಿರ್ಗತಿಕರಿಗೆ, ಕಡು ಬಡವ್ರಿಗೆಲ್ಲ ನಿರ್ಲಕ್ಷ್ಯ ಮಾಡಿರೋದು. ಈ ವಕ್ಫ್ ಬೋರ್ಡ್ ಸಂಬಂಧಪಟ್ಟ ಹಾಗೆ ಆಸ್ತಿ ದಾನ ಮಾಡಿರೋದೇ ನಿರ್ಗತಿಕರಿಗೆ, ಕಡು ಬಡವ್ರಿಗೆ ಇದ್ರ ಹಕ್ ತಲುಪಲಿ ಅಂತ ಹಜರತ್ ಉಮರ್ ರಜಿಯಲ್ಲಾಹು ತಾಲಾ ಅನ್ಹು ಅವ್ರಿಗೆ ಆ ಟೈಮ್ ನಲ್ಲಿ 2ನೇ ಖಲೀಫಾ ಆದಂತ ಅವ್ರಿಗೆ ಈ ಔಕಾಫ್ನ ಜವಾಬ್ದಾರಿ ಹೆಗಲ ಮೇಲೆ ಹಾಕಿದ್ದಕ್ಕೆ ಅವ್ರು ಅದನ್ನ ಒಪ್ಕೊಂಡು ನಡ್ಸ್ಕೊಂಡು ಹೋದ್ರು. ಹಾಗೆ ಔಕಾಫಿಂದ ಇಷ್ಟು ಸಂಬಳ ಅಂತ ಅವ್ರಿಗೆ ಫಿಕ್ಸ್ ಮಾಡಿದ್ರು. ಈಗ ದಿನ ಎಷ್ಟು ಕಳೆದಂತೆ ಹೋಯ್ತಾ ಇತ್ತು. ಅವ್ರ ವ್ಯವಹಾರ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದು ದಿನ ಅವರು ಮನೆಯಲ್ಲಿ ಅವ್ರ ಮರ್ದಿ ಏನು ಅವ್ರ ಮನೇಲಿ ಅಡಿಗೆ ಆಗ್ತಾ ಇತ್ತೋ ಅದ್ರಲ್ಲಿ ಒಂದು ಐಟಮ್ನ ಜಾಸ್ತಿ ಮಾಡಿ ಅವ್ರಿಗೆ ಬಡಿಸಿದ್ರು. ಅವ್ರು ಊಟ ಮಾಡಿದ್ಮೇಲೆ ಕೇಳಿದ್ರು ಮರ್ದಿಗೆ, ಏನ್ ಇವತ್ತು ವಿಶೇಷ, ಒಂದು ಐಟಮ್ ಸಿಹಿ ಮುಖಾಂತರ ನನ್ನನ್ನ ಎಕ್ಸ್ಟ್ರಾ ತಿನ್ನಿಸ್ತಿದ್ಯಲ್ಲ ಅಂತ. ಆವಾಗ ಅವ್ರು ಹೇಳಿದ್ರು, ನಿಮ್ಗೆ ಆ ಸಂಬಳ ಬರ್ತಿದ್ಯಲ್ಲ ಔಕಾಫ್ದು, ಅದ್ರಲ್ಲಿ ಇಂತಿಷ್ಟು ಅಂತ ಉಳಿತಾ ರೀ, ಅದಿಷ್ಟು ದಿನ ಆದ್ಮೇಲೆ ಈ ಪಾಯಸ ಆಗಿರೋದು ಅಂದ್ರು. ಅವರು ಅದಕ್ಕೆ ಮರು ಉತ್ತರ ಕೊಡ್ದೇನೆ ಮಾರನೇ ದಿನ ಸಭೆ ಸೇರಿಸಿ ಎಲ್ರಿಗೂ ಹೇಳಿದ್ರು, ಇಷ್ಟು ಹಣದ ರೂಪದಲ್ಲಿ, ಸಂಬಳದ ರೂಪದಲ್ಲಿ ಇಷ್ಟು ಹಣ ನನಗೆ ನನ್ನ ಅವಶ್ಯಕತೆಗಿಂತ ಜಾಸ್ತಿ ಬರ್ತೈತೆ, ಇದು ಸಾರ್ವಜನಿಕರಿಗೆ ಸೇರಿದ್ದು, ಇಷ್ಟನ್ನ ಕಟ್ ಮಾಡ್ಕೊಳ್ಳಿ ಅಂದ್ರು. ಆ ತರ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ದೇಶದಲ್ಲಿ ವಕ್ಫ್ ಬೋರ್ಡ್ ನಡೆದಿದ್ರೆ ಇವತ್ತು ಒಬ್ಬ ಮುಸಲ್ಮಾನ ಬಡವ ಸಿಗ್ತಾ ಇರ್ಲಿಲ್ಲ, ಒಬ್ಬ ಮುಸಲ್ಮಾನ ಅವಿದ್ಯಾವಂತ ಸಿಗ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇಂಥ ಮಹಾನ್ ಭಾವ್ರೆ. ಇಂಥ ಮಹಾನ್ ಭಾವ್ರ ಹೆಸರು ಇದ್ರದ್ದು ಏನೋ ಒಂದು ವರದಿ ಬಂದಿತ್ತು, ಅಂಗನವಾಡಿ ಪಾಡಿ ವರದಿ. ಆ ವರದಿನಲ್ಲಿ ಇವ್ರು ಉಲ್ಲೇಖ ಮಾಡಿದ್ದಾರೆ. ಇದನ್ನೆಲ್ಲ ಸುಮ್ಮನೆ ಅವ್ರು ಮಾಡ್ಬೋದಿಲ್ಲ. ಅಂದ್ರೆ ನಾವು ಕೂಡ ಎಚ್ಚೆತ್ಕೋಬೇಕು. ನಾವು ಕೂಡ ಜವಾಬ್ದಾರಿಯುತವಾಗಿ ಇವ್ರಿಗೆ ಪ್ರಶ್ನೆಗಳು ಕೇಳಬೇಕು. ಇವ್ರಿಗೆ ಒಂದು ಉಪದೇಶ ಕೊಡೋ ಒಂದು ವರ್ಗನೇ ಇದೆ. ಆ ಉಪದೇಶ ಕೊಡೋ ವರ್ಗ ಅಲ್ಲಾಹ್ ತಾಲಾನ ಆಸ್ತಿ ಇಷ್ಟೊಂದೆಲ್ಲ ಆಯ್ತೈತಿ ಅಂತ ಹೇಳ್ತಾ ಇದ್ರೆ ಯಾಕೆ ಮೌನವಾಗಿದ್ದಾರೆ? ಇದಕ್ಕೇನ್ ಕಾರಣ? ಹಂಗಾದ್ರೆ ಅವ್ರ ಉಪದೇಶ ಬಡವ್ರಿಗೆ, ಶ್ರೀಮಂತರಿಗೆ ಸಹಕಾರನ ಏನಂತ ತಿಳ್ಕೋಬೇಕು ನಾವು? ನಮ್ ವಕ್ಫ್ ಬೋರ್ಡ್ನ, ನಮ್ ಸಮುದಾಯನ ಬೇರೆ ಯಾರು ತಿಳಿದಿಲ್ಲ. ನಮ್ಮ ಮನೆ ದೀಪನೇ ನಮ್ಮ ಮನೆ ಬೆಂಕಿ ಹಾಕಿರೋದು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು.